ಒಂದು ಕಾಲದಲ್ಲಿ ರಾಮಮಂದಿರ ಆಂದೋಲನದ ಹೀರೋ ಆಗಿದ್ದ ವ್ಯಕ್ತಿ ಈಗ ಅದೇ ರಾಮಮಂದಿರದ ಕಾರಣಕ್ಕಾಗಿ ಝೀರೋ ಆಗಿದ್ದಾರೆ. ಬಾಬ್ರಿ ಮಸೀದಿಯನ್ನು ಕೆಡವಿ ಅದೇ ಸ್ಥಳದಲ್ಲಿ ರಾಮಮಂದಿರವನ್ನ ನಿರ್ಮಿಸುವ ಆಂದೋಲನವನ್ನ ಮುನ್ನಡೆಸಿದ ವ್ಯಕ್ತಿಗಳಲ್ಲಿ ಚಂಪತ್ ರಾಯ್ ಮುಂಚೂಣಿಯಲ್ಲಿದ್ದರು. ಕರಸೇವೆಯನ್ನು ಮುನ್ನಡೆಸಿದ ನಾಯಕರಲ್ಲೂ ಈ ಚಂಪತ್ ರಾಯ್ ಮುಂಚೂಣಿಯಲ್ಲಿದ್ದರು. ರಾಮ ಮಂದಿರ ಆಂದೋಲನದ ವಿಷಯದಲ್ಲಿ ಬಹಳ ಆಕರ್ಷಕ ವ್ಯಕ್ತಿಯಾಗಿ ಇವರು ಗುರುತಿಸಿಕೊಂಡಿದ್ರು. ಆದರೆ ಈಗ ಲೂಟಿಕೋರ ಎಂಬ ಕಳಂಕಿತ ಗುರುತನ್ನ ಹೊಂದಿ ಮೀಡಿಯಾಗಳ ಮೈಕ್ಕೂ ಸಿಗದೆ ಇವರು ಓಡಾಡ್ತಾ ಇದ್ದಾರೆ. ಚಂಪತ್ ರಾಯ್ ಆರ್ಎಸ್ಎಸ್ ನಾಯಕರು. ರಾಮ ಮಂದಿರದ ನಿರ್ಮಾಣದಲ್ಲಿ ಆರಂಭದಿಂದಲೂ ತೊಡಗಿಸಿಕೊಂಡವರು. ಪೂಜಾ ವಿಧಿವಿಧಾನಗಳಲ್ಲಿ ಭಾಗಿಯಾದವರು. 1991ರಲ್ಲಿ ನಡೆದ ರಾಮ ಮಂದಿರ ಚಳವಳಿಯ ಭಾಗವಾಗಿ ಇವರು ಅಯೋಧ್ಯೆಗೆ ಹೋಗಿದ್ರು. 92ರಲ್ಲಿ ಬಾಬ್ರಿ ಮಸೀದಿಯನ್ನು ಉರುಳಿಸಿದ ಗುಂಪಿನಲ್ಲಿ ಇವರು ಭಾಗಿಯಾಗಿದ್ದರು. ಆ ಬಳಿಕ ಇವರಿಗೆ ಬಹಳ ದೊಡ್ಡ ಹೆಸರು ಬಂತು. ಇದಾಗಿ 3 ದಶಕಗಳ ಬಳಿಕ 2020ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಸತ್ತಿನಲ್ಲಿ ಇವರ ಹೆಸರು ಘೋಷಿಸಿದರು. ಅಯೋಧ್ಯೆಯ ರಾಮ ಮಂದಿರಕ್ಕೆ ಸಂಬಂಧಿಸಿ ಪ್ರಧಾನಿ ಮೋದಿ ಘೋಷಿಸಿದ 15 ಮಂದಿ ಟ್ರಸ್ಟಿಗಳ ಪಟ್ಟಿಯಲ್ಲಿ ಇವರ ಹೆಸರು ಇತ್ತು. ಇದನ್ನ ಸಂಸತ್ತಿನಲ್ಲಿಯೇ ಪ್ರಧಾನಿ ಘೋಷಿಸಿದರು. ಇಲ್ಲಿಗೆ ಮುಗಿಯಲಿಲ್ಲ. ಬಾಬ್ರಿ ಮಸೀದಿ ಭೂ ಪ್ರಕರಣದಲ್ಲಿ ರಾಮ ಮಂದಿರದ ಪರವಾಗಿ ವಾದಿಸಿದ ಹಿರಿಯ ಸುಪ್ರೀಂ ಕೋರ್ಟ್ ವಕೀಲ ಪರಶರಣ್ ಅವರ ಮನೆಯಲ್ಲಿ ಒಂದು ಸಭೆ ನಡೆಯಿತು. ಅದು ರಾಮ ಮಂದಿರ ಟ್ರಸ್ಟ್ನ ಮೊದಲ ಸಭೆಯಾಗಿತ್ತು. ಈ ಸಭೆಯಲ್ಲಿ ಚಂಪತ್ ರಾಯ್ ಅವರನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಲಾಯಿತು. ಅಷ್ಟರ ಮಟ್ಟಿಗೆ ಚಂಪತ್ ರಾಯ್ ಬಹು ಪ್ರಭಾವಿಯಾಗಿ ಬೆಳೆದಿದ್ದರು. ಚಂಪತ್ ರಾಯ್ ಉತ್ತರ ಪ್ರದೇಶದ ಬಿಜನೂರು ಮೂಲದವರು. ಬಾಲ್ಯದಿಂದಲೂ ಆರ್ಎಸ್ಎಸ್ನಲ್ಲಿ ಸೇರಿಕೊಂಡಿದ್ರು. ಆರ್ಎಸ್ಎಸ್ನ ಪರ ಪೂರ್ಣಾವಧಿ ಪ್ರಚಾರಕರಾಗುವುದಕ್ಕಾಗಿ ಆರ್ಎಸ್ಎಂ ಪದವಿ ಕಾಲೇಜಿನಲ್ಲಿ ರಸಾಯನಶಾಸ್ತ್ರ ಶಿಕ್ಷಕ ಹುದ್ದೆಯನ್ನೇ ತೊರೆದರು. ಆ ಬಳಿಕ ರಾಮ ಮಂದಿರ ಚಳವಳಿಯಲ್ಲಿ ಅಶೋಕ್ ಸಿಂಗಾಲ್ ಜೊತೆ ನಿಂತರು. ಅವರು ಟ್ರಸ್ಟಿಯಾಗಿ ಮತ್ತು ಕಾರ್ಯದರ್ಶಿಯಾಗಿ ನೇಮಕವಾದ ಮರು ವರ್ಷವೇ ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳು ಕೇಳಿಬಂದವು. ಅಯೋಧ್ಯೆಯ ಬಾಗ್ ವಿಜಯ್ಸಿ ಗ್ರಾಮದಲ್ಲಿ ರಾಮ ಮಂದಿರಕ್ಕೆ ಸಂಬಂಧಿಸಿದಂತೆ ಭೂ ವ್ಯವಹಾರದ ಅವ್ಯವಹಾರದಲ್ಲಿ ಇವರ ಹೆಸರು ಕೇಳಿಸಿತು. ಇದು ಮೊದಲ ಭ್ರಷ್ಟಾಚಾರ ಆರೋಪವಾಗಿತ್ತು. ಕೇವಲ 2 ಕೋಟಿ ರೂಪಾಯಿ ಮೌಲ್ಯದ ಭೂಮಿಯನ್ನ ರಾಮ ಮಂದಿರ ಟ್ರಸ್ಟ್ 15 ಕೋಟಿ ರೂಪಾಯಿಗೆ ಖರೀದಿಸಿದೆ ಎಂದು ಸಮಾಜವಾದಿ ಪಕ್ಷದ ಮುಖಂಡ ಅಖಿಲೇಶ್ ಯಾದವ್ ಆರೋಪಿಸಿದ ಬಳಿಕ ಈ ಭ್ರಷ್ಟಾಚಾರದ ಪ್ರಕರಣ ಬಯಲಿಗೆ ಬಂತು. ಇದು ರಾಜಕೀಯ ಆರೋಪ ಎಂದು ಚಂಪತ್ ರಾಯ್ ಹೇಳಿದರು. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೂಡ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. ಹೀಗೆ ಮುಂದುವರಿದು ಇದೀಗ 5 ವರ್ಷಗಳ ಬಳಿಕ ಮೊನ್ನೆ ಜೂನ್ 7ರಂದು ಅಖಿಲೇಶ್ ಯಾದವ್ ಮತ್ತೊಮ್ಮೆ ಭ್ರಷ್ಟಾಚಾರದ ಆರೋಪ ಹೊರಿಸಿದ್ರು. ರಾಮ ಮಂದಿರ ದೇಣಿಗೆಗಳು ಕಣ್ಮರೆಯಾಗಿರುವ ಬಗ್ಗೆ ಅಖಿಲೇಶ್ ಯಾದವ್ ದೇಶದ ಗಮನ ಸೆಳೆದರು. ಈಗ ಯೋಗಿ ಆದಿತ್ಯನಾಥ್ ಕ್ರಮ ಕೈಗೊಳ್ಳಲೇಬೇಕಾಯಿತು. ಅವರು ಎಸ್ಐಟಿ ರಚಿಸಿದರು. ಈಗ ರಚಿಸಲಾದ ಎಸ್ಐಟಿ ತಂಡವು 2025 ಏಪ್ರಿಲ್ನಿಂದ 2026 ಫೆಬ್ರವರಿವರೆಗಿನ 2ನೇ ವರ್ಷದ ಲೂಟಿಯನ್ನ ಮಾತ್ರ ಪರಿಶೀಲಿಸುತ್ತಿದೆ. ಚಂಪತ್ ರಾಯ್ ನೇತೃತ್ವದಲ್ಲಿ ಹಣ, ಚಿನ್ನ ಮತ್ತು ಬೆಳ್ಳಿ ಸೇರಿದಂತೆ ಕಳ್ಳತನವಾದ ಸಂಪತ್ತಿನ ಪ್ರಮಾಣವನ್ನ ಇನ್ನೂ ಲೆಕ್ಕ ಹಾಕಲಾಗಿಲ್ಲ. ರಾಮ ಮಂದಿರದ ಲೂಟಿಯಲ್ಲಿ 42 ದಿನಗಳಲ್ಲಿ ನಡೆದ 70 ಕಳ್ಳತನಗಳು ಮಾತ್ರ ಈಗ ಬೆಳಕಿಗೆ ಬಂದಿವೆ. ಇದು ಮಂಜುಗಡ್ಡೆಯ ತುದಿ ಮಾತ್ರ ಎಂದು ಹೇಳಲಾಗುತ್ತಿದೆ. ಈ ಇಡೀ ಕಳ್ಳತನವನ್ನು ನಿಯಂತ್ರಿಸಿದ ದೊಡ್ಡ ಕುಲ ಯಾರು ಎಂಬ ಪ್ರಶ್ನೆ ಎದ್ದಿದೆ. ಚಂಪತ್ ರಾಯ್ ಅವರ ರಾಜೀನಾಮೆ ಹಲವು ರೀತಿಯ ಚರ್ಚೆಗೆ ಕಾರಣವಾಗಿದೆ. ಮೋದಿ ಮತ್ತು ಆರ್ಎಸ್ಎಸ್ಗೆ ನಿಷ್ಠರಾಗಿರುವ ಚಂಪತ್ ರಾಯ್ ಈಗ ಚರ್ಚೆಯ ಕೇಂದ್ರ ಬಿಂದುವಾಗಿದ್ದಾರೆ. ಒಂದು ಕಾಲದಲ್ಲಿ ಕರಸೇವಕನಾಗಿ ರಾಮ ಮಂದಿರ ಆಂದೋಲನದ ನಾಯಕನಾಗಿ ಬಾಬ್ರಿ ಮಸೀದಿಯನ್ನು ಧ್ವಂಸಗೊಳಿಸಿದ ಹೀರೋ ಆಗಿ ಮಿಂಚಿದ ಚಂಪತ್ ರಾಯ್ ಇದೀಗ ಅದೇ ರಾಮ ಮಂದಿರವನ್ನು ದೋಚಿದ ಖಳನಾಯಕನಾಗಿ ದೇಶದ ಮುಂದಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, fire fighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.